ಮಧ್ಯಾಹ್ನ ಮಳೆ ಬಂತು ನೋಡ್ರಿ. ಅದಕ್ಕಾಗಿ ನಾನು ರಾತ್ರಿಗೆ ಬಿಸಿ ಬಿಸಿ ಆಮ್ಲೆಟ್ ಮಾಡಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ ಎಂಜಾಯ್ ಮಾಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಮಧ್ಯಾಹ್ನ ಮಳೆ ಬರಕತ್ತೈತಿ. ವಾತಾವರಣ ಹೆಂಗಿತ್ತು ಅಂದ್ರೆ ಈ ಬಿರಿ ಬಿರಿ ಬಿಸಿಲಿಗೆ ಶೆಕೆಗೆ ಒಂಥರ ಐಸ್ ಮಳೆನೇ ಬರ್ತಾ ಐತಿ ಅನ್ನೋದು. ಅಷ್ಟು ಕೋಲ್ಡ್ ಆಗಿತ್ತು, ಅಷ್ಟು ಚೆನ್ನಾಗಿತ್ತು. ವಾತಾವರಣ ಮಾತ್ರ ಮಸ್ತ್ ಇತ್ತು. ನಿಜ ಮಳೆ ಬಂದರೆ ಯಾವ ಬಿಸಿಲು ಬರುತ್ತೋ ಅಂತೀವಿ, ಇವಾಗ ಬಿಸಿಲು ಅಂದ್ರೆ ಯಾವ ಮಳೆ ಬರುತ್ತೋ ಅಂತೀವಿ. ನೋಡ್ರಿ ಎಷ್ಟು ಚೆನ್ನಾಗಿ ಮಳೆ ಬರಕತ್ತಿತ್ತು ಅಂದ್ರೆ ಫುಲ್ ಖುಷಿ ಇತ್ತು. ದುಃಖ ಖುಷಿ ಒಂದೇ ಸಲ ಬರ್ತೈತಿ ಅಂದ್ರೆ ಇದಕ್ಕೆ ಅನ್ಬೋದು ನೋಡ್ರಿ. ಮಳೆ ಬರ್ತೈತಿ ಅಂತ ಖುಷಿ ಪಡ್ಬೇಕು ಅಥವಾ ಮನೆ ಸೋರ್ತೈತಿ ಅಂತ ಬೇಜಾರಾಗಬೇಕು ಒಂದು ಅರ್ಥವಂಗಿಲ್ಲ. ನಮ್ಮ ಮನೆ ಸ್ವಲ್ಪ ಮಳೆ ಬರತ್ತೆ ನಾವು ಸೋರಕ್ಕೆ ಹತ್ಬಿಡ್ತೈತಿ. ಯಾಕಂದ್ರೆ ಸಿಟಿನ ಮನೆ ಆಗೋದ್ರಿಂದ ನೋಡ್ರಿ ಇಲ್ಲಿ ಸೋರಾಗತ್ತೈತಿ. ಅಲ್ಲಿ ಎಲ್ಲೆಲ್ಲಿ ತೂತಾಗಿರ್ತಾವೆ ಅಲ್ಲೆಲ್ಲ ಕಡೆನೂ ಸೋರಾಗತ್ತಿರ್ತೈತಿ. ಸ್ವಲ್ಪ ಮಳೆಗನ್ನೇ ಈ ಥರ ಅನಿಸಿದ್ರೆ ಮುಂದೇನು ಮಳೆ ಬರ್ತೈತಿ ಏನು ಅನ್ನಿಸ್ತೈತೆ ಗೊತ್ತಿಲ್ಲ. ನೋಡ್ರಿ ಕಾಣ್ತಾ ಇರ್ತಾವೆ, ಗೋಲ್ಸ್ ಎಲ್ಲ ಕಾಣತ್ತವು. ಬರ್ತಾ ಇನ್ನೂ ಜಾಸ್ತಿನೇ ಸೋರಾಗತ್ತೈತಿ. ನೋಡ್ರಿ ಇಲ್ಲಿ ನನ್ನ ಮಗ ಏನು ಅನ್ನಗತ್ತಾನ ಅಂದ್ರೆ ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು, ಅದು ಮಳೆ ಬರೋ ಸೌಂಡ್. ನಾವು ಯಾರು ಮಾತಾಡಿದ್ದು ಕೇಳಲ್ಲ. ಸಿಟಿನ ಮನೆಗೆ ಇದ್ರಲ್ಲಿ ಗೊತ್ತಾಗತ್ತೆ ಈ ಪ್ರಾಬ್ಲಮ್ಮು. ಯಾರೇ ಸಿಟಿ ಮನೆಯಾಗ ಇದ್ದೀರಿ ಕಮೆಂಟ್ ಮಾಡಿ. ಬ್ಲಾಗ್ ಕಂಟಿನ್ಯೂ ಆಯಿತು. ರಾತ್ರಿ ಊಟಕ್ಕೆ ಆಮ್ಲೆಟ್ ಮಾಡ್ತೈತೆ. ಏನೇನು ತಗೊಂಡೇನಿ ಅಂದ್ರೆ ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೋಬೇಕು. ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಯಂಡೆ ನೋಡ್ರಿ. ಎಣ್ಣೆ ಹಾಕಿದ್ಮೇಲೆ ಒಂದು ಲೋಟಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಉಪ್ಪು, ಈಗ ಕೊತ್ತಂಬರಿ ಹಾಕ್ಯನಾಗತ್ತೀನಿ ಮತ್ತು ಸ್ವಲ್ಪ ಉಪ್ಪು, ಖಾರ ಪುಡಿ ನಮ್ಗೆ ಎಷ್ಟು ಬೇಕಾಗುತ್ತದೆ. ಮೇನ್ ಟೇಸ್ಟ್ ಅಂದರೆ ಖಾರ ಪುಡಿನೇ ಕೊಡ್ತೈತೆ ಆಮ್ಲೆಟಿಗೆ. ಮತ್ತು ಒಂದು ಮೊಟ್ಟೆ ಹಾಕ್ಯಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇವೋ ಅಷ್ಟು ಚೆನ್ನಾಗಿ ಆಮ್ಲೆಟ್ ಟೇಸ್ಟಿಯಾಗಿ ಬರ್ತೈತಿ. ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಬಬಲ್ಸ್ ಬಂದಷ್ಟು ಆಮ್ಲೆಟ್ ಫ್ಲಫಿಯಾಗಿ ಬರ್ತೈತಿ, ಟೇಸ್ಟ್ ಆಕೈತಿ ಮತ್ತು ಉಬ್ಬಿ ಬರ್ತೈತಿ ನೋಡ್ರಿ ಆಮ್ಲೆಟ್. ಮೊಟ್ಟೆ ಮಿಕ್ಸ್ ಎಲ್ಲ ಹಾಕಿದ್ಮೇಲೆ ನಾವು ಬಾಣಲಿಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಾಂದರೆ ಮಧ್ಯದೊಳಗನ ಅದು ದಪ್ಪ ಆದಂಗೆ ಆಕೈತಿ. ದಪ್ಪ ಬೇಕಂದ್ರೆ ಹಂಗೆ ಬಿಟ್ಕೋಬೋದು, ಅದೇನು ಟೇಸ್ಟ್ ಚೆನ್ನಾಗಿ ಆಕೈತಿ ಅದನ್ನು. ಮತ್ತು ಈ ಥರ ಮಾಡೋದ್ರಿಂದನೂ ಚೆನ್ನಾಗೈತಿ. ನಮ್ಮ ಮನೆಯಲ್ಲಿ ಸ್ವಲ್ಪ ತೆಳ್ಳಗೆ ಆಮ್ಲೆಟ್ ಬೇಕಾಗ್ತೈತಿ, ಅದಕ್ಕೆ ನಾನು ಈ ಥರ ಸ್ಪ್ರೆಡ್ ಮಾಡ್ಕೊತೀನಿ. ಒಂದೊಂದು ಸಲ ನಾನು ಹಂಗೆ ಮೊಟ್ಟೆ ಮಿಕ್ಸ್ ಎಲ್ಲ ಹಾಕಿ ಹಂಗೆ ಬಿಟ್ಬಿಡ್ತೀನಿ. ನೋಡ್ರಿ ಈ ಥರ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೇ ತಿರುವಿ ಹಾಕ್ಬೇಕು. ಇಲ್ಲಾಂದರೆ ಈ ಥರ ರೌಂಡ್ ಶೇಪಲ್ಲಿ ಬರೋಂಗಿಲ್ಲ. ಹಸ್ಕ ಆಯಿತು ಅಂದರೆ ಈ ಥರ ಶೇಪಲ್ಲಿ ಬರೋದೇ ಇಲ್ಲ. ನೋಡಿ ಒಂದು ಸ್ವಲ್ಪ ಚಮಚದಲ್ಲಿ ಈ ಥರ ಸ್ವಲ್ಪ ಹೋಲ್ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಎಲ್ಲ ಕಡೆನೂ ಬೇಯ್ತೈತಿ, ಅದಕ್ಕೋಸ್ಕರ ಚೆನ್ನಾಗಿ ಬೇಯ್ತೈತಿ. ಇಲ್ಲಾಂದ್ರೆ ಹಸ್ಕ ಅನ್ನಿಸ್ತೈತಿ. ಆ ಥರ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದು ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಆಗಕೈತಿ ಆಮ್ಲೆಟಿಂದು. ಈ ಥರ ಸ್ವಲ್ಪ ಒತ್ಕೋಬೇಕು. ಒತ್ತಿದ ಮೇಲೆ ಮತ್ತೊಂದು ಸಲ ತಿರುವಿ ಹಾಕಿ ಆಮ್ಲೆಟ್ ರೆಡಿ ಆಯ್ತು ನೋಡ್ರಿ. ಈ ಥರ ಕಡಕ್ ರೊಟ್ಟಿ, ಚಪಾತಿ, ಬಿಸಿ ರೊಟ್ಟಿ ಅಂದ್ರೆ ಭಾಳ ಟೇಸ್ಟ್. ನಮಗೆ ಮೇನಾಗಿ ಕಡಕ್ ರೊಟ್ಟಿಗೆ ಜಾಸ್ತಿ ಈ ಥರ ಆಮ್ಲೆಟು, ಮೊಟ್ಟೆ ಸಾಂಬಾರು ಇದೆಲ್ಲ ಮಾಡ್ಕೊಂಡು ತಿನ್ನೋದು. ನೋಡಿರಿ ನಾನು 2 ಆಮ್ಲೆಟಿಗೆ ಇಟ್ಕೊಂಡಿದ್ದೆ. 2 ಆಮ್ಲೆಟ್ ಮಾಡತ್ತೀನಿ. ಮತ್ತೊಂದು ಆಮ್ಲೆಟ್ ಮಾಡೋಕ್ಕಂತ ಹಾಕಿದ್ದೆ. ನಮ್ಮ ಮನೆಯವರು ನಾನ್ ವೆಜ್ ತಿನ್ನಲ್ಲ. ನಮಗೆಲ್ಲ ಚಿಕನ್ ಫ್ರೈ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. ನೋಡ್ರಿ ನಮ್ಮ ಮನೆಯವರು ಚಿಕನ್ ತಿನ್ನೋದಕ್ಕೋಸ್ಕರ ಆಮ್ಲೆಟ್ ಹಾಕಕತ್ತಿದ್ದೆ. ಈ ಬ್ಯಾಚ್ಗೆ ಅಡುಗೆ ಮಾಡೋದೇ ಒಂದು ಯುದ್ಧ ಅನ್ಕೋಬೋದು. ಅಷ್ಟು ಶೆಕೆ, ಅಷ್ಟು ಬಿಸಿಲು ಐತಿ ಈ ಟೈಮ್. ನಮ್ದು ಸಾಯಂಕಾಲ ಆಯ್ತು ರಾತ್ರಿ ಆಯ್ತು ಅಡುಗೆ ಮಾಡೋಕೆ ಮನಸ್ಸಿರಂಗಿಲ್ಲ, ಆದರೂ ಮಾಡಲೇಬೇಕಾಕೈತಿ ಒಂದೊಂದು ಟೈಮು. ಅಡುಗೆ ಮನೆಯೆಲ್ಲ ಇಷ್ಟು ಚಪಾತಿ ಮಾಡ್ಕೊಂಡೇನಿ. ನಾನು ಮೊದಲು ಅಡುಗೆ ಮಾಡುವಾಗ ಯಾವಾಗಲೂ ಚಪಾತಿನೇ ಇರ್ತೈತಿ. ಅಡುಗೆ ಮಾಡ್ಬೇಕಾದ್ರೆ ಇಷ್ಟು ಆಗ್ತೈತಿ ಯಾರದೇ ಮನೆ ಆಗ್ಲೇನು. ನಾನು ಮಾತ್ರ ಹಿಂಗೆ ಆಗಿರ್ತೈತಿ. ಆಮೇಲೆ ಎಲ್ಲ ಊಟ ಗೀಟ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಪಾತ್ರೆ ತೊಳಿತೀವಿ. ಈಗ ಊಟಕ್ಕಂತ ಕುಂದ್ರತ್ತೀವಿ. ಊಟ ಮಾಡೋಣ ಎಲ್ಲರೂ. ಥ್ಯಾಂಕ್ ಯು ಸೊ ಮಚ್.